ಗ್ರಹಣದ ಹಿನ್ನೆಲೆಯಲ್ಲಿ ವಿಜಯನಗರದಲ್ಲೂ ಕೂಡ ದೇವಸ್ಥಾನಗಳು ಬಂದಿರುತ್ತೆ. ಹಂಪಿಯ ವಿರೂಪಾಕ್ಷ ದೇವಸ್ಥಾನ ಕೂಡ ಬಂದಿರುತ್ತೆ. ವಡಕರಾಯ ಜಂಬುನಾಥೇಶ್ವರ ದೇವಸ್ಥಾನಗಳು ಕೂಡ ಮುಚ್ಚಿರ್ತವೆ. ಗ್ರಹಣ ಕಾಲ ಮೋಕ್ಷದ ನಂತರದಲ್ಲಿ, ಸಂಜೆಯ ನಂತರದಲ್ಲಿ ಈ ದೇವಸ್ಥಾನಗಳು ತೆರೆಯಲಿವೆ. 12 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆಲ್ಲ ಈ ದೇವಸ್ಥಾನಗಳು ಬಂದಾಗುತ್ತೆ. ಸಂಕಲ್ಪ ದಿನಾದಿ ಕಾರ್ಯಗಳು ನಡೆಯಲಿವೆ. ಪ್ರತ್ಯೇಕ ಪ್ರವೇಶ ದ್ವಾರದ ವ್ಯವಸ್ಥೆ ಮಾಡಲಾಗಿದೆ. ಸಂಜೆಯ ನಂತರ ಸಂಜೆ 4:15ರಿಂದ ಗ್ರಹಣ ಮೋಕ್ಷ ಕಾಲ ನಡೆದ ನಂತರದಲ್ಲಿ ವಿಶೇಷ ಪೂಜೆಗಳಿರುತ್ತೆ. ರಾಜ್ಯಾದ್ಯಂತ ದೇಗುಲಗಳು ಬಂದಿರುತ್ತೆ. ಗ್ರಹಣದ ಹಿನ್ನೆಲೆಯಲ್ಲಿ ಪೂಜಾ ಕೈಂಕರ್ಯಗಳು ಇರೋದಿಲ್ಲ. ಬದಲಾಗಿ ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಕೂಡ ಜಪತಪಾದಿಗಳನ್ನು ಮಾಡಿಕೊಳ್ಳುವಂಥ ಆಚರಣೆಗಳು ಇರುತ್ತೆ. ಇಷ್ಟ ಬಂದವರು ಅದನ್ನು ಮಾಡಬಹುದು. ಮಧ್ಯಾಹ್ನ 12 ಗಂಟೆ ನಂತರ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು ಬಂದಿರುತ್ತೆ. ಇನ್ನು ಕೆಲವು ದೇವಸ್ಥಾನಗಳು ಇವತ್ತು ಬೆಳಗ್ಗೆ 10 ಗಂಟೆಯಿಂದನೇ ಬಂದಿದೆ. ಯಾಕಂದರೆ ಅಲ್ಲಿ ಶುಚಿ ಕಾರ್ಯ ಮಾಡ್ತಾರೆ, ಅವರು ಸ್ವಚ್ಛತಾ ಕಾರ್ಯ ಮಾಡ್ತಾರೆ. ಆನಂತರ ದೇವಸ್ಥಾನ ಬಂದಿರುತ್ತೆ ಸಂಜೆವರೆಗೂ. ಇನ್ನು ಹಾವೇರಿ ಜಿಲ್ಲೆಯಲ್ಲೂ ಕೂಡ ಪ್ರಮುಖ ದೇಗುಲಗಳು ಕೂಡ ಬಂದ್ ಆಗಿದೆ. ಗಂಗಾಧರ ಶ್ರೀ ಚೌಡೇಶ್ವರಿ ದೇಗುಲದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಹಾವೇರಿಯಲ್ಲೂ ಕೂಡ ಪ್ರಮುಖ ದೇವಸ್ಥಾನಗಳು ಕೂಡ ಬಂದ್ ಆಗಿದೆ. ಗಂಗಾಧರ ಶ್ರೀ ಚೌಡೇಶ್ವರಿ ದೇಗುಲದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ನೋಡಿ, ವರ್ಷದ ಮೊದಲ ಚಂದ್ರಗ್ರಹಣ. ಹಿಂದೂ ಪಂಚಾಂಗದ ಪ್ರಕಾರ ಇದು ಕೊನೆಯ ಚಂದ್ರಗ್ರಹಣ. ಹಾವೇರಿ ಜಿಲ್ಲೆಯಲ್ಲೂ ಕೂಡ ಪ್ರಮುಖ ದೇವಸ್ಥಾನಗಳು ಕೂಡ ಈಗ ಬಂದಾಗಿದೆ. ಈ ದೇವಸ್ಥಾನದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಗಂಗಾಧರ ಶ್ರೀ ಚೌಡೇಶ್ವರಿ ದೇವಸ್ಥಾನದಿಂದ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಚಂದ್ರಗ್ರಹಣ ಆರಂಭವಾಗುವಂಥದ್ದು. ಚಂದ್ರಗ್ರಹಣ ಕಾಲದಲ್ಲಿ ಏನೆಲ್ಲ ಅಶುಭ ಫಲಗಳು ಶುಭ ಫಲಗಳು ಇರ್ತವೆ ಮತ್ತು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಯಾವ ರೀತಿ ನಡೀತವೆ ಅಂತ ಮಾತಾಡಲಿಕ್ಕೆ ಪ್ರಮುಖವಾಗಿ ನಾನಿವತ್ತು ರಾಣೆಬೆನ್ನೂರಿನ ಶಕ್ತಿ ದೇವತೆ ಆದಂಥ ಶ್ರೀ ಗಂಗಾಧರ ಚೌಡೇಶ್ವರಿ ದೇವಸ್ಥಾನದಲ್ಲಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದು ರಾಣೆಬೆನ್ನೂರಿನ ಹೆಸರಾಂತ ಮತ್ತು ಐತಿಹಾಸಿಕ ಪ್ರಸಿದ್ಧಿ ಹೊಂದಿರುವಂಥ ಗಂಗಾಧರ ಶ್ರೀ ಚೌಡೇಶ್ವರಿ ದೇವಸ್ಥಾನ ಅಂತ ಹೇಳ್ಬೋದು. 7 ಮಕ್ಕಳ ತಾಯಿ ಅಂತಲೇ ಪ್ರಸಿದ್ಧಿ ಪಡೆದ ಈ ದೇವಸ್ಥಾನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಪೂಜೆ ಪುನಸ್ಕಾರ ನಡೀತವೆ ಮತ್ತು ಈ ಚಂದ್ರಗ್ರಹಣ ಯಾವೆಲ್ಲ ರಾಶಿಯವರಿಗೆ ಮತ್ತು ಯಾವೆಲ್ಲ ಪ್ರತಿಫಲ ಕೊಡ್ತವೆ ಅಂತ ಮಾತಾಡಲಿಕ್ಕೆ ಜೊತೆಗೆ ಸೋಮಶೇಖರ್ ಗುರುಜಿ ಕೂಡ, ಅಂದರೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಕೂಡ ಹೌದು, ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರ ಜೊತೆ ಮಾತನಾಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಗುರುಜಿ, ಈ ಚಂದ್ರಗ್ರಹಣ ಯಾವ ರೀತಿ ಫಲ ಮತ್ತು ಶುಭ ಫಲ ಅಶುಭ ಫಲ ಅಂತ? ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ವಿಶೇಷವಾಗಿ ನಮ್ಮ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ರಾಣೆಬೆನ್ನೂರು ಗ್ರಾಮದ ಶಕ್ತಿ ಮಾತೆಯಾದಂತಹ ಗಂಗಾಜಲ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ನಾವು ಈ ದಿವಸ ಇದ್ದೇವೆ. ಇದು ಅಂಥ ಏನು ಖಗ್ರಾಸ ಗ್ರಹಣವೂ ಅಲ್ಲ. ಅಂದರೆ ವಿಶೇಷವಾಗಿ ಇದು ನಮ್ಮ ಭಾರತ ದೇಶಕ್ಕೆ ಚಂದ್ರ ಉದಯವಾಗುವಾಗ, ಸೂರ್ಯ ಹಸ್ತವಾಗುವಾಗ ಗೋಚರ ಆಗುತ್ತೆ ಇದು ಗ್ರಹಣ. ಅಂದರೆ 3 ಗಂಟೆ 12 ನಿಮಿಷಕ್ಕೆ ಗ್ರಹಣ ಪ್ರಾರಂಭವಾಗಿ 6 ಗಂಟೆ 47 ನಿಮಿಷಕ್ಕೆ ಗ್ರಹಣ ಬಿಡುತ್ತೆ. ನಾವು ಬೆಳಗ್ಗಿಂದ ಹುಣ್ಣಿಮೆ ಇರೋದರಿಂದ ಬೆಳಗ್ಗಿಂದ 1 ಗಂಟೆ ತನಕ ಅಮ್ಮನವರ ದರ್ಶನ ಆಶೀರ್ವಾದಕ್ಕೆ ಎಲ್ಲ ಭಕ್ತಾದಿಗಳಿಗೂ ಅವಕಾಶ ಇರುತ್ತೆ. ಗ್ರಹಣ ಬಿಟ್ಟ ನಂತರ ಅಂದರೆ 6:47ಕ್ಕೆ ಗ್ರಹಣ ಬಿಟ್ಟ ನಂತರ 7 ಗಂಟೆ ಸರಿಸುಮಾರು ದೇವಸ್ಥಾನವನ್ನೆಲ್ಲ ಮತ್ತೆ ಶುದ್ಧೀಕರಣ ಮಾಡಿ ಅಮ್ಮನವ್ರಿಗೆ ವಿಶೇಷ ಅಭಿಷೇಕ ಮಾಡಿ ಮತ್ತೆ ದರ್ಶನ ಆಶೀರ್ವಾದ ಪೂಜೆ ಪುನಸ್ಕಾರಗಳು ಯಥಾವಿಧಿಯಾಗಿ ನಡೆಯುತ್ತೆ. ಮತ್ತು ಇದು ವಿಶೇಷವಾಗಿ ಗ್ರಹಣ ಅಂದರೆ ಇದು ಸ್ವಲ್ಪ ಸಿಂಹರಾಶಿಯವರಿಗೆ ಸ್ವಲ್ಪ ಇದು ಅಶುಭ ಫಲವನ್ನು ನೀಡ್ತಾ ಇದೆ. ಆದರೂ ಕೂಡ ಈಗ ಎಲ್ಲರೂ ಮನುಷ್ಯರೇ ಅಲ್ವಾ, ಈಗ ಸಿಂಹರಾಶಿ ಒಬ್ಬರೇ ಮನುಷ್ಯರು ಅಂತಲ್ಲ, ಈ ಎಲ್ಲ ರಾಶಿಯವರು ಕೂಡ ಗ್ರಹಣ ಬಿಟ್ಟ ನಂತರ ನಿಮ್ಮ ಶಕ್ತ್ಯಾನುಸಾರ ಅಕ್ಕಿ ಹುರುಳಿ ಕಾಳುಗಳನ್ನು ಇಟ್ಟು ಪೂಜೆ ಮಾಡಿ ಒಂದು ಬೆಳ್ಳಿಯ ಚಂದ್ರನ ಪ್ರತಿಮೆಯನ್ನು ಒಂದು ದೊಣ್ಣೆ ಒಳಗಿಟ್ಟು ಪೂಜಿಸಿ ವೀರಾಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಮಗೆ ಬರ್ತಕ್ಕಂತಹ ಸಮಸ್ಯೆಗಳು ಕಷ್ಟಗಳು ಬಗೆಹರಿಲಿ ಅಂತ ದಾನವನ್ನು ಮಾಡಿದರೆ ಅದರಿಂದ ಶುಭಗಳು, ಅಂದರೆ ಮುಂದೆ ಬರ್ತಕ್ಕಂತಹ ಆಂತರಿಕ ಸಮಸ್ಯೆಗಳಿರ್ಬೋದು, ಏನೇ ಒಂದು ತೊಂದರೆಗಳಿದ್ದರೂ ಕೂಡ ಬಗೆಹರಿಯುತ್ತೆ ಅನ್ನೋದೊಂದು ಹೇಳ್ತಾ ಇದ್ದೀವಿ. ಇಷ್ಟು ಚೌಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕ ಸೋಮಶೇಖರ್ ಗುರುಜಿ ಮಾತು. ಅಂದರೆ ಒಂದು ಕಡೆಗೆ ದೇವಸ್ಥಾನ ಶುದ್ಧ ಮಾಡುವ ಮುಖಾಂತರ ಈ ಗ್ರಹಣದ ಫಲ ಮತ್ತು ಪ್ರತಿಫಲನ ಹೇಳುವಂಥ ಕೆಲಸ ಮಾಡಿದ ಅನ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಗ್ರಹಣದ ಹಿನ್ನೆಲೆಯಲ್ಲಿ ವಿಜಯನಗರದಲ್ಲೂ ಕೂಡ ದೇವಸ್ಥಾನಗಳು ಬಂದಿರುತ್ತೆ. ಹಂಪಿಯ ವಿರೂಪಾಕ್ಷ ದೇವಸ್ಥಾನ ಕೂಡ ಬಂದಿರುತ್ತೆ. ವಡಕರಾಯ ಜಂಬುನಾಥೇಶ್ವರ ದೇವಸ್ಥಾನಗಳು ಕೂಡ ಮುಚ್ಚಿರ್ತವೆ. ಗ್ರಹಣ ಕಾಲ ಮೋಕ್ಷದ ನಂತರದಲ್ಲಿ, ಸಂಜೆಯ ನಂತರದಲ್ಲಿ ಈ ದೇವಸ್ಥಾನಗಳು ತೆರೆಯಲಿವೆ.
12 ಗಂಟೆಗೆ ಮಧ್ಯಾಹ್ನ 12 ಗಂಟೆಗೆಲ್ಲ ಈ ದೇವಸ್ಥಾನಗಳು ಬಂದ್ ಆಗುತ್ತೆ. ಸಂಕಲ್ಪ ದಿನಾದಿ ಕಾರ್ಯಗಳು ನಡೆಯಲಿವೆ. ಪ್ರತ್ಯೇಕ ಪ್ರವೇಶ ದ್ವಾರದ ವ್ಯವಸ್ಥೆ ಮಾಡಲಾಗಿದೆ. ಸಂಜೆಯ ನಂತರ ಸಂಜೆ 4:15ರಿಂದ ಗ್ರಹಣ ಮೋಕ್ಷ ಕಾಲ ನಡೆದ ನಂತರದಲ್ಲಿ ವಿಶೇಷ ಪೂಜೆಗಳಿರುತ್ತೆ. ರಾಜ್ಯಾದ್ಯಂತ ದೇಗುಲಗಳು ಬಂದಿರುತ್ತೆ. ಗ್ರಹಣದ ಹಿನ್ನೆಲೆಯಲ್ಲಿ ಪೂಜಾ ಕೈಂಕರ್ಯಗಳು ಇರೋದಿಲ್ಲ. ಬದಲಾಗಿ ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಕೂಡ ಜಪತಪಾದಿಗಳನ್ನು ಮಾಡಿಕೊಳ್ಳುವಂಥ ಆಚರಣೆಗಳು ಇರುತ್ತೆ. ಇಷ್ಟ ಬಂದವರು ಅದನ್ನು ಮಾಡಬಹುದು. ಮಧ್ಯಾಹ್ನ 12 ಗಂಟೆ ನಂತರ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು ಬಂದಿರುತ್ತೆ. ಇನ್ನು ಕೆಲವು ದೇವಸ್ಥಾನಗಳು ಇವತ್ತು ಬೆಳಗ್ಗೆ 10 ಗಂಟೆಯಿಂದನೇ ಬಂದಿದೆ. ಯಾಕಂದರೆ ಅಲ್ಲಿ ಶುಚಿ ಕಾರ್ಯ ಮಾಡ್ತಾರೆ, ಅವರು ಸ್ವಚ್ಛತಾ ಕಾರ್ಯ ಮಾಡ್ತಾರೆ. ಅನಂತರ ದೇವಸ್ಥಾನ ಬಂದಿರುತ್ತೆ ಸಂಜೆವರೆಗೂ. ಇನ್ನು ಹಾವೇರಿ ಜಿಲ್ಲೆಯಲ್ಲೂ ಕೂಡ ಪ್ರಮುಖ ದೇಗುಲಗಳು ಕೂಡ ಬಂದ್ ಆಗಿದೆ. ಗಂಗಾಧರ ಶ್ರೀ ಚೌಡೇಶ್ವರಿ ದೇಗುಲದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಹಾವೇರಿಯಲ್ಲೂ ಕೂಡ ಪ್ರಮುಖ ದೇವಸ್ಥಾನಗಳು ಕೂಡ ಬಂದ್ ಆಗಿದೆ. ಗಂಗಾಧರ ಶ್ರೀ ಚೌಡೇಶ್ವರಿ ದೇಗುಲದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ನೋಡಿ, ವರ್ಷದ ಮೊದಲ ಚಂದ್ರಗ್ರಹಣ. ಹಿಂದೂ ಪಂಚಾಂಗದ ಪ್ರಕಾರ ಇದು ಕೊನೆಯ ಚಂದ್ರಗ್ರಹಣ. ಹಾವೇರಿ ಜಿಲ್ಲೆಯಲ್ಲೂ ಕೂಡ ಪ್ರಮುಖ ದೇವಸ್ಥಾನಗಳು ಕೂಡ ಈಗ ಬಂದಾಗಿದೆ. ಈ ದೇವಸ್ಥಾನದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಗಂಗಾಧರ ಶ್ರೀ ಚೌಡೇಶ್ವರಿ ದೇವಸ್ಥಾನದಿಂದ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಚಂದ್ರಗ್ರಹಣ ಆರಂಭವಾಗುವಂಥದ್ದು. ಚಂದ್ರಗ್ರಹಣ ಕಾಲದಲ್ಲಿ ಏನೆಲ್ಲ ಅಶುಭ ಫಲಗಳು ಶುಭ ಫಲಗಳು ಇರ್ತವೆ ಮತ್ತು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಯಾವ ರೀತಿ ನಡೀತವೆ ಅಂತ ಮಾತಾಡಲಿಕ್ಕೆ ಪ್ರಮುಖವಾಗಿ ನಾನಿವತ್ತು ರಾಣೆಬೆನ್ನೂರಿನ ಶಕ್ತಿ ದೇವತೆ ಆದಂಥ ಶ್ರೀ ಗಂಗಾಜಲ ಚೌಡೇಶ್ವರಿ ದೇವಸ್ಥಾನದಲ್ಲಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದು ರಾಣೆಬೆನ್ನೂರಿನ ಹೆಸರಾಂತ ಮತ್ತು ಐತಿಹಾಸಿಕ ಪ್ರಸಿದ್ಧಿ ಹೊಂದಿರುವಂಥ ಗಂಗಾಜಲ ಶ್ರೀ ಚೌಡೇಶ್ವರಿ ದೇವಸ್ಥಾನ ಅಂತ ಹೇಳ್ಬೋದು. 7 ಮಕ್ಕಳ ತಾಯಿ ಅಂತಲೇ ಪ್ರಸಿದ್ಧಿ ಪಡೆದ ಈ ದೇವಸ್ಥಾನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಪೂಜೆ ಪುನಸ್ಕಾರ ನಡೀತವೆ ಮತ್ತು ಈ ಚಂದ್ರಗ್ರಹಣ ಯಾವೆಲ್ಲ ರಾಶಿಯವರಿಗೆ ಮತ್ತು ಯಾವೆಲ್ಲ ಪ್ರತಿಫಲ ಕೊಡ್ತವೆ ಅಂತ ಮಾತಾಡಲಿಕ್ಕೆ ಜೊತೆಗೆ ಸೋಮಶೇಖರ್ ಗುರುಜಿ ಕೂಡ, ಅಂದರೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಕೂಡ ಹೌದು, ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರ ಜೊತೆ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ನಾನು ಗುರುಜಿ, ಈ ಚಂದ್ರಗ್ರಹಣ ಯಾವ ರೀತಿ ಫಲ ಮತ್ತು ಶುಭ ಫಲ ಅಶುಭ ಫಲ ಅಂತ? ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ವಿಶೇಷವಾಗಿ ನಮ್ಮ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ರಾಣೆಬೆನ್ನೂರು ಗ್ರಾಮದ ಶಕ್ತಿ ಮಾತೆಯಾದಂತಹ ಗಂಗಾಜಲ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ನಾವು ಈ ದಿವಸ ಇದ್ದೇವೆ. ಇದು ಅಂಥ ಏನು ಖಗ್ರಾಸ ಗ್ರಹಣವೂ ಅಲ್ಲ. ಅಂದರೆ ವಿಶೇಷವಾಗಿ ಇದು ನಮ್ಮ ಭಾರತ ದೇಶಕ್ಕೆ ಚಂದ್ರ ಉದಯವಾಗುವಾಗ ಸೂರ್ಯ ಹಸ್ತವಾಗುವಾಗ ಗೋಚರ ಆಗುತ್ತೆ ಇದು ಗ್ರಹಣ. ಅಂದರೆ 3 ಗಂಟೆ 12 ನಿಮಿಷಕ್ಕೆ ಗ್ರಹಣ ಪ್ರಾರಂಭವಾಗಿ 6 ಗಂಟೆ 47 ನಿಮಿಷಕ್ಕೆ ಗ್ರಹಣ ಬಿಡುತ್ತೆ. ನಾವು ಬೆಳಗ್ಗಿಂದ ಹುಣ್ಣಿಮೆ ಇರೋದ್ರಿಂದ ಬೆಳಗ್ಗಿಂದ 1 ಗಂಟೆ ತನಕ ಅಮ್ಮನವರ ದರ್ಶನ ಆಶೀರ್ವಾದಕ್ಕೆ ಎಲ್ಲ ಭಕ್ತಾದಿಗಳಿಗೂ ಅವಕಾಶ ಇರುತ್ತೆ. ಗ್ರಹಣ ಬಿಟ್ಟ ನಂತರ ಅಂದರೆ 6:47ಕ್ಕೆ ಗ್ರಹಣ ಬಿಟ್ಟ ನಂತರ 7 ಗಂಟೆ ಸರಿಸುಮಾರು ದೇವಸ್ಥಾನವನ್ನೆಲ್ಲ ಮತ್ತೆ ಶುದ್ಧೀಕರಣ ಮಾಡಿ ಅಮ್ಮನವ್ರಿಗೆ ವಿಶೇಷ ಅಭಿಷೇಕ ಮಾಡಿ ಮತ್ತೆ ದರ್ಶನ ಆಶೀರ್ವಾದ ಪೂಜೆ ಪುನಸ್ಕಾರಗಳು ಯಥಾವಿಧಿಯಾಗಿ ನಡೆಯುತ್ತೆ. ಮತ್ತು ಇದು ವಿಶೇಷವಾಗಿ ಗ್ರಹಣ ಅಂದರೆ ಇದು ಸ್ವಲ್ಪ ಸಿಂಹರಾಶಿಯವರಿಗೆ ಸ್ವಲ್ಪ ಇದು ಅಶುಭ ಫಲವನ್ನು ನೀಡ್ತಾ ಇದೆ. ಆದರೂ ಕೂಡ ಈಗ ಎಲ್ಲರೂ ಮನುಷ್ಯರೇ ಅಲ್ವಾ. ಈಗ ಸಿಂಹರಾಶಿ ಒಬ್ಬರೇ ಮನುಷ್ಯರು ಅಂತಲ್ಲ, ಈ ಎಲ್ಲ ರಾಶಿಯವರು ಕೂಡ ಗ್ರಹಣ ಬಿಟ್ಟ ನಂತರ ನಿಮ್ಮ ಶಕ್ತ್ಯಾನುಸಾರ ಅಕ್ಕಿ ಹುರುಳಿ ಕಾಳುಗಳನ್ನು ಇಟ್ಟು ಪೂಜೆ ಮಾಡಿ ಒಂದು ಬೆಳ್ಳಿಯ ಚಂದ್ರನ ಪ್ರತಿಮೆಯನ್ನು ಒಂದು ದೊಣ್ಣೆ ಒಳಗಿಟ್ಟು ಪೂಜಿಸಿ ವೀರಾಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಮಗೆ ಬರ್ತಕ್ಕಂತಹ ಸಮಸ್ಯೆಗಳು ಕಷ್ಟಗಳು ಬಗೆಹರಿಲಿ ಅಂತ ದಾನವನ್ನು ಮಾಡಿದರೆ ಅದರಿಂದ ಶುಭಗಳು, ಅಂದರೆ ಮುಂದೆ ಬರ್ತಕ್ಕಂತಹ ಆಂತರಿಕ ಸಮಸ್ಯೆಗಳಿರ್ಬೋದು, ಏನೇ ಒಂದು ತೊಂದರೆಗಳಿದ್ದರೂ ಕೂಡ ಬಗೆಹರಿಯುತ್ತೆ ಅನ್ನೋದೊಂದು ಹೇಳ್ತಾ ಇದ್ದೀವಿ. ಇಷ್ಟು ಚೌಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕ ಸೋಮಶೇಖರ್ ಗುರುಜಿ ಮಾತು. ಅಂದರೆ ಒಂದು ಕಡೆಗೆ ದೇವಸ್ಥಾನ ಶುದ್ಧ ಮಾಡುವ ಮುಖಾಂತರ ಈ ಗ್ರಹಣದ ಫಲ ಮತ್ತು ಪ್ರತಿಫಲನ ಹೇಳುವಂಥ ಕೆಲಸ ಮಾಡಿದ ಅನ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.